ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನಿಂತ್ಕೊಳ್ಳೋ, ನಮ್ಮ ಮನೆಗೆ ನಮ್ಮ ಮಾವನವ್ರು ಬಂದಿದ್ದಾರೆ. ಅವ್ರು ಬಂದು 5-6 ದಿನ ಆಯ್ತು. ಅವ್ರ ಜೊತೆಗೆ ನಮ್ಮ ಮಗಳು ಓರ್ಗೆ ಅವಳೊಬ್ಳು ಹುಡುಗಿನೂ ಬಂದಿದ್ದಾಳೆ. ಅವಳೇ ಜಾಜಿ. ಏನ್ ಹೇಳ್ತಾ ಇದೀಯ ಕಡ್ಕಿ? ನಾವು ಹುಡುಕ್ತಿರೋ ವ್ಯಕ್ತಿ ಅವ್ರ ಬಂದ್ಲೇ ಇದ್ದಾರ? ಅವ್ರ ಬಂದ್ಲಿ ಇರೋ ವ್ಯಕ್ತಿಗಳೆಲ್ಲ ನನಗೆ ಗೊತ್ತು. ನನಗೆ ಗೊತ್ತಿಲ್ಲದೆ ಇರೋ ಆ ವ್ಯಕ್ತಿ ಯಾರಿದ್ದಾರೆ ಅವನ ಬಂದ್ಲಿ? ಒಬ್ರು ಶೇಖ್ರಿ ತಂದೆ ಅಂತೆ, ಇನ್ನೊಂದು ವ್ಯಕ್ತಿ ಅದ್ಯಾವುದೋ ಹುಡುಗಿ ಅಂತೆ. ನಿವಾರಿಸ್ಕೊಳ್ಬೇಕು ನಮ್ಮ ದಾರಿಗಿರೋ ಎಲ್ಲ ಅಡಚಣೆಗಳನ್ನ. ಸ್ವಾಮಿಗಳೇ, ನನ್ ಕೆಲ್ಸ ಮುಗೀತು, ನಾನಿನ್ ಹೊರಡ್ತೀನಿ. ಹೌದಾ? ಹೋಗ್ಬಾಮ ಜಾಜಿ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀಯ. ಆಮೇಲೆ ನಿನಕ್ಕಿಂತ ಮುಂಚೆ ಒಬ್ಳು ಕೆಲಸ ಮಾಡ್ತಾ ಇದ್ದಿದ್ದು ಇದೇ ಕೆಲಸ ಆದ್ರೂ ಒಂಚೂರು ಭಯ ಇರಲಿಲ್ಲ, ಭಕ್ತಿ ಇರ್ಲಿಲ್ಲ. ಯಾಕೆ ಹಾಗಂತೀರಿ? ಅವಳು ಚೆನ್ನಾಗಿ ಕೆಲಸ ಮಾಡ್ತಿದ್ಲಂತಲ್ಲ. ಏನ್ ಚೆನ್ನಾಗಿ ಕೆಲಸ ಮಾಡ್ತಿದ್ಲೋ ಏನೋ, ಬರೀ ಬಾಯಿ ಮುಂದು. ಮೊದ್ಲು ನಿನ್ ತರನೇ ಚೆನ್ನಾಗಿ ಕೆಲಸ ಮಾಡೋಳು, ಆಮೇಲೆ ನನ್ ಬುಡಕೆ ಬಂದ್ಬಿಟ್ಲು. ಲೆಕ್ಕ ಬರೆಯೋ ಕೆಲ್ಸಕ್ಕೆ ಅಂತ ಬಂದು ನನ್ ಕೆಲ್ಸನ ಕಿತ್ಕೊಳಕ್ ನೋಡಿದ್ಲು. ನೀನ್ ಹಾಗಲ್ಲ ತಾನೆ? ನಂಗ್ ಓದಕ್ ಬರೆಯಕ್ಕೆಲ್ಲ ಬರೋದಿಲ್ಲ, ಇನ್ ಲೆಕ್ಕಾಚಾರ ಎಲ್ಲಿಂದ ಮಾಡ್ಲಿ? ಸದ್ಯ ಇದೇ ಕೆಲಸ ನಿನಗೆ ಶಾಶ್ವತವಾಗಿರ್ಲಿ ಅಂತ ನಿನಗೆ ಆಶೀರ್ವಾದ ಮಾಡ್ತೀನಿ. ನೀನ್ ದೇವಸ್ಥಾನದಲ್ಲಿ ಕಸ ಗುಡಿಸ್ಕೊಂಡು, ರಂಗೋಲಿ ಹಾಕೊಂಡು, ಮೆಟ್ಲಿಗೆ ನೀರ್ ಹಾಕೊಂಡು, ದೇವಸ್ಥಾನನ ಜಗ ಅಂತ ಇಟ್ಕೊಂಡಿದ್ರೆ ನಾನೂ ಧನ್ಯ, ಆ ತಾಯಿನೂ ಧನ್ಯ. ಹೋಗ್ಬಾ. ಆಮೇಲೆ ನಿನಗೇನಾದ್ರೂ ಸಹಾಯ ಬೇಕಿದ್ರೆ ನಿಸ್ಸಂಕೋಚವಾಗಿ ನನ್ನ ಕೇಳು, ನಾನ್ ಮಾಡ್ತೀನಿ. ಆಯ್ತಾ? ಆಯ್ತು ಸ್ವಾಮಿಗಳೇ. ಮನೆಗೆ ಹೊರಟ್ಯಾ ಜಾಜಿ? ಇವತ್ತೆಲ್ಲ ಸಿಗ್ಲೇ ಇಲ್ವಲ್ಲ ನೀವು? ಅದೇ ನೋಡ್ತಿದ್ದೆ, ಈ ಅಮ್ಮೋರು ಇವತ್ ಸಿಗ್ಲಿಲ್ವಲ್ಲ ಅಂತ. ನನ್ ಕೆಲ್ಸ ಎಲ್ಲ ಮುಗೀತು, ನಾ ಮನೆಗೆ ಹೊರಟೆ. ಈಗ ನೀನು ಮನೆಗೆ ಹೋಗದೆ ಇರೋದೇ ಒಳ್ಳೇದು. ಅಯ್ಯೋ ಅಷ್ಟೇ. ಆಮೇಲೆ ಶಂಕರಜ್ಜ ಸುಮ್ಮನಿರೋದಿಲ್ಲ. ಒಂದ್ ದಿವ್ಸ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಬಂದಿದ್ದಕ್ಕೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ರು. ಅದ್ ಸರಿ, ಯಾಕೆ ನಾನು ಮನೆಗೆ ಹೋಗ್ಬಾರ್ದು? ಮನೇಲೇನಾದ್ರೂ ಸಮಸ್ಯೆನಾ? ಸಮಸ್ಯೆ ಮನೇಲಿಲ್ಲ, ಆದ್ರೆ ಸಮಸ್ಯೆ ತಾನಾಗೆ ಹುಡ್ಕೊಂಡು ಮನೆಗೆ ಬರ್ತಿದೆ. ನಾನು ಮನೆಗೆ ಹೋಗ್ದಿದ್ರೆ ಶಂಕರಜ್ಜ ಇಲ್ಲಿಗೆ ಹುಡ್ಕೊಂಡು ಬಂದ್ಬಿಡ್ತಾರೆ. ಅಲ್ಲದೆ ನನ್ನ ಕೆಲಸ ಎಲ್ಲ ಮುಗ್ದಿರೋದ್ರಿಂದ ಕಚೇರಿ ಬಾಗ್ಲು ಹಾಕಿದೆ. ನಾನು ಇರೋದೆಲ್ಲಿ? ಬಂಗಾರಿನೂ ಹೊಟ್ಟೋಗಿದ್ದಾನೆ. ನಾ ಹೋಗ್ತೀನಿ. ಹೋಗ್ಲೇಬೇಕಾ? ಹೌದು, ಹೋಗ್ಲೇಬೇಕು. ಈಗ ಹೋಗಿ ಬರ್ತೀನಿ ವಿರೂಪಾಕ್ಷ. ಲಲಿತಕ್ಕನ ಮನೆಗೆ ಹೋಗಿ ಬರ್ತೀನಿ. ಅಲ್ಲಿ ನಮ್ಮ ಶ್ರೀಚಕ್ರ ಸಾಧನೆಗೆ ಯಾರು ಅಡ್ಡಿ ಆಗಿದಾರ ಅಂತ ತಿಳ್ಕೊಂಡು ಬರ್ತೇವೆ. ವಾಪಸ್ ಬಂದ್ಮೇಲೆ ಏನ್ ಮಾಡ್ಬೇಕಂತ ನಿರ್ಧಾರ ಮಾಡ್ತೀನಿ. ಈಗ ನೀನು ಅಲ್ಲಿಗೆ ಹೋದ್ರೆ ಇಂಥವ್ರಿಂದಲೇ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಗೆ ತಿಳ್ಕೊಳ್ತೀಯ? ಇಬ್ಬಿಬ್ರು ಇದ್ದಾರೆ ಅಂತ ನೀನೇ ಹೇಳಿದೆ. ಅದೇ ನನ್ನ ಶಕ್ತಿ. ಯಾರನ್ನಾಗ್ಲಿ ಅವ್ರ ಮುಖ ನೋಡಿದ ಕೂಡಲೇ ಹೇಳಬಲ್ಲೆ ಅವರ ಜನ್ಮ ಜಾತಕನ, ಅವರ 7 ಜನ್ಮದ ಇತಿಹಾಸನ ಹೇಳಬಲ್ಲೆ, ಅವರ ಭೂತ ವರ್ತಮಾನ ಭವಿಷ್ಯನ ಹೇಳಬಲ್ಲೆ. ಆದ್ರೆ ನಾನು ಅದನ್ನ ಮಾಡ್ಬೇಕಾದ್ರೆ ಅವಳು ಅಡ್ಡಿ ಬರಬಾರ್ದು ಅಷ್ಟೇ. ಅವಳು ಅಂದ್ರೆ ಯಾರು? ಅವಳೆ ಆ ನಿನ್ನ ತಾಯಿ ತ್ರಿಪುರ ಸುಂದರಿ. ಅವಳು ಸುಮ್ಮನಿದ್ರೆ ನಾನು ಎಲ್ಲಾ ಕೆಲಸನೂ ಮಾಡ್ಬೋದು. ಮತ್ತೆ ನಾವು ಶ್ರೀಚಕ್ರ ಪಡ್ಕೋಬೇಕಾದ್ರೆ ಹೀಗೆ ಆಗ್ಬಿಟ್ರೆ ಏನ್ ಮಾಡೋದು? ಏನ್ ಗತಿ?
ಮರಕ್ಕಿಂತ ಮರ ದೊಡ್ಡದಿರುತ್ತೆ, ಅಸ್ತ್ರಕ್ಕೊಂದು ಪ್ರತ್ಯಾಸ್ತ್ರ ಇದ್ದೇ ಇರುತ್ತೆ. ಎಲ್ಲದಕ್ಕೂ ನನ್ನ ಹತ್ರ ಅಸ್ತ್ರಗಳಿವೆ. ಆ ಸಮಯಕ್ಕೆ ಏನೇ ತೊಂದರೆ ಎದುರಾದ್ರೂ ಅದನ್ನ ಎದುರಿಸಿ ಶ್ರೀಚಕ್ರನ ಪಡೆಯೋದಕ್ಕೆ ಉಪಾಯಗಳನ್ನ ಮಾಡಿಟ್ಟಿದ್ದೀನಿ. ಅದ್ರ ಬಗ್ಗೆ ಚಿಂತೆ ಬೇಡ. ಅದೇನು ಉಪಾಯ ಅಂತ ನನಗೆ ಹೇಳು. ಈಗಲೇ ಹೇಳಿದ್ರೆ ನಾನು ಸಿದ್ಧವಾಗಬಹುದಲ್ಲ. ಹೇಳ್ತೀನಿ, ಆ ಸಮಯ ಬಂದಾಗ ನಾನೇ ನಿನ್ಗೆ ಹೇಳ್ತೀನಿ. ಈಗ ನಾನು ಹೋಗಿ ಬರ್ತೀನಿ. ನಾ ಹೋಗಿ ಬರ್ತೀನಿ. ನಾನು ಹೋಗಬೇಡ ಅಂತ ಇದ್ದೀನಿ, ನೀನು ಹೋಗ್ತೀನಿ ಅಂತಿದ್ಯಾ. ಬರೋವ್ರನ್ನ ತಡಿಯೋಕ್ಕಾಗಲ್ಲ, ಹೋಗೋವ್ರನ್ನ ಹಿಡಿಯೋಕ್ಕಾಗಲ್ಲ. ಆಗಲಿ, ಹೋಗುವಂತೆ. ಆದರೆ ಈಗ ಸ್ವಲ್ಪ ಹೊತ್ತು ನನ್ನ ಜೊತೆ ಇರು, ಆಮೇಲೆ ಹೋಗುವಂತೆ. ನಿಮ್ದೊಳ್ಳೆ ಆಯ್ತಲ್ಲ ಟೀಚರ್ ಅಮ್ಮ. ನೀವು ಹೇಳೋದು ಇಷ್ಟ ಆದ್ರೂ ಒಂದೊಂದು ಸಲ ಕಷ್ಟ ಆಗತ್ತೆ. ನಾನಿಲ್ಲಿದ್ದೇನು ಮಾಡಲಿ? ಗುಡ್ಸಿದ್ದನ್ನೇ ಮತ್ತೆ ಗುಡ್ಸೋದಾ? ಸಾರಿಸಿದ್ದನ್ನೇ ಮತ್ತೆ ಸಾರ್ಸೋದಾ? ರಂಗೋಲಿನ ಅಳಿಸಿ ಮತ್ತೆ ಹಾಕದಾ? ಅದು ಯಾವುದೂ ಬೇಡ. ನಾನು ನೀನು ಆಟ ಆಡೋಣ. ಆಟನಾ? ಆಗ್ಬೋದು. ಕುಂಟೆ ಬಿಲ್ಲೆ ಆಡೋಣ. ನಾವು ಆಟ ಅಂತ ಆಡೋದಿದ್ರೆ ಅದರಿಂದ ಪಾಠನೂ ಕಲಿಬೇಕು, ಬುದ್ಧಿನೂ ಬೆಳಿಬೇಕು. ಹಾಗಿದ್ರೆ ಹುಲಿ ಕುರಿ ಆಟ ಆಡೋಣ. ಬುದ್ಧಿ ಬೇಕು ಕುರಿನ ಬಲಿ ಹಾಕೋಕೆ. ಕುರಿ ಮನೆ ಬರಿಲಾ? ಹುಲಿ ಕುರಿನ ಬಲಿ ಹಾಕಿದ್ರೆ ಒಂದೇ ಬಲಿ ಆಗುತ್ತೆ. ಯುದ್ಧದ ಆಟ ಆಡಬೇಕು, ಯುದ್ಧ ಗೆಲ್ಲೋ ಆಟ ಆಡಬೇಕು. ಅದೆಂತ ಆಟ? ನನಗಂತೂ ಗೊತ್ತಿಲ್ಲಪ್ಪ. ಚದುರಂಗದಾಟ. ಅದೆಂತ ಆಟ? ನನಗಂತೂ ಗೊತ್ತಿಲ್ಲಪ್ಪ. ಚದುರಂಗದಾಟ. ಇದನ್ನ ಕಲ್ತ್ರೆ ಶತ್ರುಗಳನ್ನ ಹೇಗೆ ಹಿಮ್ಮೆಟ್ಟಿಸ್ಬೇಕು, ಹೇಗೆ ಕಟ್ಟಾಕಬೇಕು, ಹೇಗೆ ಮಟ್ಟ ಹಾಕಬೇಕು ಅನ್ನೋದು ತಿಳಿಯತ್ತೆ. ನಾನಂತ ಆಟ ಕೇಳೇ ಇಲ್ವಲ್ಲ. ನನ್ಗದು ಬರೋದೂ ಇಲ್ಲ. ನಾನಿದ್ದೀನಲ್ಲ, ನಾನು ನಿನಗೆ ಹೇಳ್ಕೊಡ್ತೀನಿ. ನಾನಿರೋದೇ ನಿನ್ನನ್ನು ಮುನ್ನಡೆಸೋದಕ್ಕೆ. ಬಾ. ಇದೇ ಬದುಕಿನ ಚದುರಂಗ. ಇಲ್ಲಿ ಪ್ರತಿಯೊಂದು ಮನೆನೂ ಒಂದು ಯುದ್ಧ ಭೂಮಿ. ಒಂದೊಂದು ನಡೆ ನಡೆಸಬೇಕಾದ್ರೂ 100 ಸಲ ಯೋಚನೆ ಮಾಡಬೇಕು. ಆನೆ, ಕುದುರೆ, ಒಂಟೆ, ಕಾಲಾಳುಗಳು, ಮಂತ್ರಿ, ರಾಜ ಎಲ್ಲರೂ ಇರ್ತಾರೆ. ಎದುರಾಳಿ ನಡೆ ನೋಡಿ ನಮ್ಮ ಸೈನ್ಯವನ್ನ ಮುನ್ನಡೆಸಬೇಕು. ಕೆಲವು ಸತಿ ಕಾಲಾಳುಗಳನ್ನು ಬಲಿ ಕೊಟ್ಟು ಎದುರಾಳಿಯ ಆನೆಯನ್ನ ಕೆಡಬೇಕು. ಸೈನ್ಯದ ಎಲ್ಲರನ್ನೂ ಕಳ್ಕೊಂಡ್ರೂ ಒಂದೇ ಒಂದು ಕಾಲಾಳಿದ್ದರೂ ಸಾಕು. ನಾವು ಅವನ್ನ ರಕ್ಷಿಸ್ತಾ ಕೊನೆ ಮನೆವರೆಗೂ ಕರ್ಕೊಂಡು ಹೋಗಿ ಕೂರಿಸಿದ್ರೆ ನಮಗೆ ಮರುಜೀವ ಬರುತ್ತೆ. ಆಗ ನಾವು ಏನು ಬೇಕಾದರೂ ಪಡ್ಕೊಂಡು ಮತ್ತೆ ಎದುರಾಳಿ ಮೇಲೆ ದಾಳಿ ಮಾಡಿ ಅವ್ರನ್ನ ಕಟ್ಟಾಕ್ಬೋದು. ಈಗ ಶುರು ಮಾಡ್ಕೊ ನನ್ನ ಜೊತೆ. ಪಟ್ಗಳನ್ನು ನಾನು ಹೇಳ್ಕೊಡ್ತೀನಿ. ಚದುರಂಗದಲ್ಲಿ ಪರಿಣಿತಳಾದರೆ ಜೀವನದ ಯಾವುದೇ ಯುದ್ಧನಾದರೂ ಗೆಲ್ಬೋದು. ಕಣ್ಣಕ್ಕೆ ಪಟ್ಟಿ ಕಟ್ಕೊಂಡು ಕೂಡ ಇದನ್ನು ಆಡ್ಬೋದು. ಒಟ್ಟಿಗೆ 50 ಜನರ ಜೊತೆ ಒಬ್ಬರೇ ಆಡಿ ಅಷ್ಟು ಜನನ್ನ ಗೆಲ್ಬಹುದು. ಇದು ಕಲಿಯೋವರೆಗೂ ಬ್ರಹ್ಮವಿದ್ಯೆ. ಕಲ್ತ ಮೇಲೆ ನಾವೇ ಬ್ರಹ್ಮರು. ಶುರು ಮಾಡೋಣವಾ? ಹ್ಞೂ, ಆಗ್ಲಿ. ನೋಡಿದ್ಯಾ,
ಕೇಳಿದ್ರೇನೆ ನಿನಗೆ ಇಷ್ಟ ಆಸಕ್ತಿ ಮೂಡಿದೆ ಅಂದರೆ ಯುದ್ಧನ ನೀನು ಗೆದ್ದೇ ಗೆಲ್ತೀಯ. ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ರಕ್ಷೆ ನಿನ್ನಿಂದ ಖಂಡಿತ ಸಾಧ್ಯ. ಇವತ್ತು ಸಿಕ್ ಬೀಳುತ್ತೆ ಬಲಿ. ನನ್ನನ್ನೇ ಆಟ ಆಡ್ಸೋ ಕೊಬ್ಬ ನಿನಗೆ. ನಾನು ಅತೀತ. ನನ್ನ ಶಕ್ತಿ ಮುಂದೆ ಇನ್ಯಾವುದೇ ಶಕ್ತಿ ಗೆಲ್ಬಾರ್ದು. ಇವತ್ತು ಹೆಡೆಮುರಿ ಕಟ್ತೀನಿ, ಬಿಡೋದಿಲ್ಲ. ಇದೊಂದು ಕೇಡನ್ನ ನಿವಾರಿಸ್ಕೊಟ್ಬಿಟ್ರೆ ನನ್ನ ಶ್ರೀಚಕ್ರ ಸಾಧನೆಗೆ ಇನ್ಯಾವುದೇ ರೀತಿ ಅಡ್ಡಿ ಆತಂಕ ಇರೋದಿಲ್ಲ. ನಿರ್ನಾಮ ಆಗಬೇಕು ನನ್ನ ಶತ್ರುಗಳು, ಯಾರು ಉಳಿಕೂಡ್ದು. ನಾನು ಗೆದ್ದೆ, ನಾನೇ ಗೆದ್ಬಿಟ್ಟೆ. ಶಾಬಾಷ್, ಕಲ್ತ್ ಮೊದಲನೇ ಆಟನೇ ಗೆದ್ಬಿಟ್ಟೆ. ತುಂಬಾ ಚೆನ್ನಾಗಿದೆ ಈ ಆಟ, ಎಷ್ಟು ಸಲೀಸಾಗಿದೆ. ನೀವ್ ಹೇಳಿದ್ ನೋಡಿ ಎಷ್ಟು ಕಷ್ಟ ಇರುತ್ತೋ ಏನೋ ಅನ್ಕೊಂಡಿದ್ದೆ, ಆದ್ರೆ ಇದು ತುಂಬಾ ಸುಲಭವಾಗಿದೆ ಚದುರಂಗದ ಆಟ. ನೀನ್ ಗೆಲ್ಲಿ ಅಂತಲೇ ನಾನು ಸೋತಿದ್ದು. ಇನ್ನು ಸಂಬಂಧ, ಬಂಧು ಬಳಗ ಎಲ್ಲ ಮೋಹನ ತೊಳ್ಕೊಂಡು ಬಿಡ್ಬೇಕು. ನನ್ನ ಶ್ರೀಚಕ್ರ ಸಾಧನೆ ಅಷ್ಟೇ ಮುಖ್ಯ ಆಗ್ಬೇಕು. ನನಗೆ ತೊಡ್ಕಾಕ್ತಿರೋ ಎಲ್ಲ ದುಷ್ಟ ಶಕ್ತಿಗಳನ್ನ ಹಿಡಿದು ಮಟ್ಟ ಹಾಕ್ತೀನಿ, ಬಿಡೋದಿಲ್ಲ. ನೀನ್ ಗೆಲ್ತಾ ಹೋಗ್ಬೇಕು ಅಂದರೆ ಸೋಲ್ಸೋದು ಹೇಗೆ ಅಂತ ನಾನು ನಿನಗೆ ಕಲಿಸ್ಬೇಕಲ್ವಾ? ಅಂದ್ರೆ ಇದನ್ನ ನಿಜವಾದ ಗೆಲುವು ಅಲ್ಲ, ನೀವು ಬೇಕು ಅಂತ ಸೋತಿದ್ದ. ಒಂದು ರೀತಿ ಹಾಗೆ. ಮಹಾಭಾರತದಲ್ಲಿ ಪಾಂಡವರಿಗೆ ಎಲ್ಲ ವಿದ್ಯೆ ಹೇಳ್ಕೊಟ್ಟಿದ್ದು ಅವರ ಗುರು ಹಿರಿಯರು, ಸಂಬಂಧಿಕರು. ತಾನು ಸೋಲ್ತಾ ಅವರಿಗೆ ಮೊದಲ ಪಾಠ ಹೇಳ್ಕೊಟ್ಟಿದ್ದು ಸೋಲ್ಸೋದು ಹೇಗೆ ಅಂತ. ಆದ್ರೆ ಪಾಂಡವರು ಪಗಡೆ ಆಟದಲ್ಲಿ ಸೋತ್ರಲ್ಲ, ಅದನ್ನ ಅವ್ರ ಗುರುಗಳು ಹೇಳ್ಕೊಡ್ಲಿಲ್ವಾ ಎದುರಾಳಿಗಳನ್ನ ಹೇಗ್ ಸೋಲ್ಸೋದು ಅಂತ? ಪಗಡೆಯಲ್ಲಿ ಪಾಂಡವರು ಸೋತ್ರು, ಯುದ್ಧದಲ್ಲಿ ಕೌರವರು ಸೋತ್ರು. ಗೆಲ್ಬೇಕಾದ್ದು ಯುದ್ಧದಲ್ಲೇ. ಸ್ವಲ್ಪ ದಿನ ದುಷ್ಟರ ಮೇಲ್ಗೈ ಇರಲಿ ಅಂತ ಕಾಲನಿರ್ಣಯಕ್ಕೆ ಬಿಟ್ಕೊಡ್ತಾರೆ ದೇವತೆಗಳು. ಹಾಗೆ ಮಹಾಭಾರತನೂ ನಡೆದಿದ್ದು. ಈಗ ನೀವು ನಿಮ್ಮ ಆಟ ಆಡಿ, ನಾನು ಆಡ್ತೀನಿ, ಆದ್ರೆ ನೀವು ಸೋಲೋದಕ್ಕೆ ಅಂತ ಆಡಬಾರ್ದು. ಒಪ್ಪದೆ. ಅದು ಯುದ್ಧಕ್ಕೆ ಹೊರಡೋರ್ ಲಕ್ಷಣ. ಸುಖ ಸುಮ್ಮನೆ ಗೆಲುವು ಬೇಡ ಅನ್ನೋ ಛಲ ಇರಬೇಕು. ಈಗ ಶುರು ಅಸಲಿ ಯುದ್ಧ. ಇದೇ ನನಗೆ ಕಾಟ ಕೊಡ್ತಿರೋ ಶತ್ರು ಕಾರಸ್ಥಾನ. ನನ್ನ ಕಾರ್ಯ ಸಾಧನೆ ಆಗಬೇಕಂದ್ರೆ ಮೊದಲು ಈ ಮನೆಯವರ ವಿಶ್ವಾಸವನ್ನು ಗಳಿಸ್ಕೋಬೇಕು. ಆಮೇಲೆ ಅವ್ರಿಗೆ ಗೊತ್ತಾಗ್ದಾಗೆ ಶತ್ರು ಸಂಹಾರ ಆಗಬೇಕು. ನನ್ನ ಶತ್ರು ಕೂಡ ತಿಳಿಕೂಡ್ದು ನಾನು ಅವರನ್ನು ಕಟ್ಟಿ ಹಾಕೋ ರೀತಿ. ಇನ್ಯಾವತ್ತೂ ನನ್ನ ಸಾಧನೆಗಳಿಗೆ ಅಡ್ಡಿಯಾಗಬಾರ್ದು. ಬಾ ಬಾ ಬಾ
ಹೀಗೆ ಶತ್ರುನ ಕರಿಬೇಕು. ಶತ್ರುನ ಮೊದಲು ದಿಕ್ತಪ್ಪಿಸಿ ಆಮೇಲೆ ಅವರ ಏಕಾಗ್ರತೆನ ತಲ್ಲಣಗೊಳಿಸ್ಬೇಕು. ನಿನ್ನ ಮನೆಗೆ ಬರೋ ಎದುರಾಳಿನ ಗೊಂದಲಕ್ಕೀಡು ಮಾಡಬೇಕು, ಸಿಕ್ಕಿಗೆ ಬೀಳಿಸ್ಬೇಕು. ಲಲಿತಕ್ಕ, ಲಲಿತಕ್ಕ, ಅವನು ಅನ್ಕೊಳ್ಳದೆ ಇರುವಂಥ ಒಗಟನ್ನ ಹುಟ್ಟಾಕಬೇಕು. ಎದುರಾಳಿಗೆ ಏನಾಗ್ತಿದೆ, ಏನು ಮಾಡಬೇಕು ಅನ್ನೋದು ತಿಳಿಬಾರ್ದು. ಭಯ ಹುಟ್ಟಿಸ್ಬೇಕು, ಕಾಯಿಗಳನ್ನು ಹಾಗೆ ನಡೆಸಬೇಕು. ಅದನ್ನೆಲ್ಲ ಹೇಗೆ ಮಾಡೋದು? ಬಾದೇವ ಒಳಗೆ. ತಾವ್ಯಾರು? ನಾನ್ಯಾರು ಅಂತ ಗೊತ್ತಿಲ್ವಾ? ಮರ್ತೇ ಬಿಟ್ಯಾ? ನಾನು ಲಲಿತವರ ಅತ್ತೆ. ಲಲಿತಾ ಅವ್ರ ಅತ್ತೆನಾ? ಹೌದು. ಯಾಕಾಗಿ ವಿಚಿತ್ರವಾಗಿ ನೋಡ್ತಿದ್ಯಾ? ನನ್ನ ನೋಡಿದ್ಯಾ ಅಲ್ವಾ? ಆದ್ರೂ ಯಾಕಾಗಿ ನೋಡ್ತಿದ್ಯಾ? ದೇವು, ಎಲ್ಲವೂ ನೀನಮ್ಮ, ಎಲ್ಲವೂ ನೀನಮ್ಮ. ಆದಿಶಕ್ತಿ ಶ್ರೀನವಶಕ್ತಿ ಎಲ್ಲವೂ ನೀನಮ್ಮ. ದೇವು, ಎಲ್ಲವೂ ನೀನಮ್ಮ, ಎಲ್ಲವೂ ನೀನಮ್ಮ. ಆದಿಶಕ್ತಿ ಶ್ರೀನವಶಕ್ತಿ ಎಲ್ಲವೂ ನೀನಮ್ಮ. ಆದಿಯು ನೀನಮ್ಮ, ಆದಿ ಅಂತ್ಯವೂ ನೀನಮ್ಮ. ಭೂಮಿ ಬಾನು ವಾಯು ಅಗ್ನಿ ಜಲವೂ ನೀನಮ್ಮ. ದೇವು, ಸದ್ಯ ಬಂದ್ಯಲ್ಲ, ಒಳ್ಳೇದಾಯ್ತು. ಅದು ಲಲಿತಕ್ಕ, ಏನ್ ದೇವು? ನೀವು ಅವರು ಏನು ನಾವು, ಏನು ಅವರು? ಕಾರಣ ನೀನಮ್ಮ, ಸರ್ವಕ್ಕೂ ಕಾರಣ ನೀನಮ್ಮ. ಹಲವಾರು ಧಾಮದಿ ಹಲವಾರು ರೂಪವು. ಅವ್ರು ನಮ್ಮ ಅತ್ತೆಯವರು. ನೀನವ್ರ ಮುಂಚೆ ನೋಡಿದ್ಯಲ್ಲ ದೇವು? ನಿನ್ನದು ದುರ್ಗಮ್ಮ, ದುರ್ಗಮ್ಮ. ಏನಪ್ಪ ದೇವು, ಯಾತಕ್ ನೀನ್ ಈ ಊರಿಗೆ ಬಂದಿರೋದು? ನಾನು ಇಲ್ಲಿರೋದು ನಿನ್ಗೆ ಗೊತ್ತೇ ಇರ್ಲಿಲ್ಲ ಅಲ್ವಾ? ಅದು ಇಲ್ಲಿ ಯಾವುದೋ
ದೇವಸ್ಥಾನ ಇದೆಯಂತಲ್ಲ? ಯಾವುದೋ ದೇವಸ್ಥಾನ ಅಲ್ಲ, ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ. ಆ ದೇವಸ್ಥಾನದ ಬಗ್ಗೆ ತುಂಬ ಜನ ಹೇಳ್ತಿದ್ರು. ಅದನ್ನ ನೋಡೋಕ್ಕೆ ಅಂತಲೇ ಬಂದೆ ನಾನು. ಆಗ ನೀವೆಲ್ಲ ಸಿಕ್ಕಿದ್ರೆ. ಅಷ್ಟೊಂದು ಭಕ್ತಿನ ಈ ಊರಿನ ಮಹಾತಾಯಿ ಮೇಲೆ? ಹೌದೌದು, ನನಗೆ ಚಕ್ರಾಪುರಿ ಅಂದರೆ ತುಂಬ ಇಷ್ಟ. ಓ, ಹಾಗಾದ್ರೆ ನೀನು ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನನ ನೋಡೋದಕ್ಕೆ ಬಂದಿದ್ದೀನಿ ಅನ್ನೋದು ಸುಳ್ಳು. ನಿನಗೆ ಚಕ್ರಪುರಿಯಲ್ಲಿ ಏನೋ ಕೆಲಸ ಇದೆ, ಅದಕ್ಕೆ ಬಂದಿದ್ಯಾ ಅಲ್ವಾ?